ಕನ್ನಡಿಗರ ಬಗ್ಗೆ ಮಾತನಾಡಿ ಆಕ್ರೋಶಕ್ಕೆ ತುತ್ತಾಗಿದ್ದ ಗಾಯಕ ಸೋನು ನಿಗಮ್ ವಿಚಾರವಾಗಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರತಂಡ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮೆಟ್ಟಿಲೇರಿತು. ಸೋನು ನಿಗಮ್ ಬ್ಯಾನ್ ಕುರಿತು ಗೊಂದಲದಲ್ಲಿದ್ದ ಚಿತ್ರತಂಡಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸೋನು ಹಾಡಿರೋ ಹಾಡನ್ನ ಉಳಿಸಿಕೊಳ್ಳೋಕೆ ಫಿಲ್ಮ್ ಚೇಂಬರ್ ಅಸ್ತು ಎಂದಿದೆ. ಸೋನು ನಿಗಮ್ ಈಗಾಗಲೇ ಕನ್ನಡಿಗರ ಬಳಿ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಿದ್ದಾರೆ. ಹಾಗಾಗಿ ಈಗ ಯಾವುದೇ ನಿರ್ಬಂಧವಿಲ್ಲ. ನಿದ್ರಾದೇವಿ ಯಾವುದೇ ಗೊಂದಲವಿಲ್ಲದೆ ಸೋನು ಹಾಡನ್ನ ಉಪಯೋಗಿಸಿಕೊಳ್ಳಬಹುದು ಎಂದಿದೆ. ಇನ್ನು ನಾಯಕ ಪ್ರವೀರ್ ಶೆಟ್ಟಿ ಕೂಡ ಸೆಪ್ಟೆಂಬರ್ 12ಕ್ಕೆ ಭಾರಿ ಪ್ರಚಾರದೊಂದಿಗೆ ಸಿನಿಮಾ ರಿಲೀಸ್ ಆಗ್ತಿರೋ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಮೊದಲನೇದಾಗಿ ನಮ್ಮ ಸಿನಿಮಾ ಸೆಪ್ಟೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತಾ ಇರೋದ್ರಿಂದ ನಮ್ಗೊಂದು ಕ್ಲಾರಿಟಿ ಬೇಕಿತ್ತು. ಇವಾಗ ಸೋನು ನಿಗಮ್ ಅವ್ರು ಎಲ್ಲರೂ ಹೇಳ್ತಿದ್ರಲ್ಲ, ನಮಗೆ ಸಾಂಗ್ ರಿಲೀಸ್ ಮಾಡಿದಾಗಲೂ ಪ್ರೆಸ್ ಅವರಾಗಿರಲಿ ಮೀಡಿಯಾವರಾಗಿರಲಿ ನಮ್ಗೆ ಈ ಪ್ರಶ್ನೆ ಕೇಳ್ತಾಯಿದ್ರು. ಸೊ ನಮ್ಮ ಪ್ರೊಡ್ಯೂಸರ್ ಅವ್ರನ್ನ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದರು. ಸೊ ಎಲ್ಲ ಪ್ರೊಡ್ಯೂಸರ್ಗೂ ಇದೊಂದು ಗೊಂದಲ ಇತ್ತು. ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಅವರಾಗಿರಲಿ ಇಲ್ಲ ಪ್ರೊಡ್ಯೂಸರ್ ಅವರಾಗಿರಲಿ ಈ ಗೊಂದಲ ಇರೋದ್ರಿಂದ ನಮ್ಮ ಪ್ರೊಡ್ಯೂಸರ್ ಅದನ್ನ ರೆಪ್ರೆಸೆಂಟ್ ಮಾಡಿಬಿಟ್ಟು ಫಿಲ್ಮ್ ಚೇಂಬರ್ ಅವ್ರಿಗೆ ಕೇಳೋಣ ಅಂತ ಬಂದರು. ನಾವೆಲ್ಲ ಅದ್ರ ಸಾಥ್ ಕೊಟ್ಟು ಬಂದ್ವಿ. ಸೊ ನಮ್ಮ ಫಿಲ್ಮ್ ಚೇಂಬರ್ ಅವರು ಒಳ್ಳೆ ಕ್ಲಾರಿಟಿ ಕೊಟ್ಟಿದ್ದಾರೆ ನಮಗೆ, ಯೂಸ್ ಮಾಡ್ಕೋಬೋದು ಅಂತ, ಬ್ಯಾನ್ ಲಿಫ್ಟ್ ಮಾಡಿದ್ದೀವಿ ಅಂತ. ಸೊ ಒಂದು ಒಳ್ಳೆ ಸುದ್ದಿ ಸರ್.